ಇವತ್ತು 120 ಡೇಸ್ ಫರ್ಟಿಲಿಟಿ ಬೂಸ್ಟರ್ ಸೀರೀಸ್ನ 12ನೇ ದಿನ. ಆ್ಯಸ್ ಯೂಶ್ವಲ್ ಎಂದಿನಂತೆ ನೀರು ಕುಡಿಯೋದ್ರ ಮೂಲಕ ನನ್ನ ದಿನ ಶುರುವಾಯಿತು. ಇವತ್ತು ನೀರಿಗೆ ಮೆಂತ್ಯ ಹಾಕಿ ಕುಡಿದಿದ್ದೆ, ಆಮೇಲೆ ವಾಕ್. ನನಗೆ ಪ್ರತಿದಿನ ಮನೆ ಅಂಗಳ ಗುಡಿಸಿ ಒರೆಸಿ ಹೊಸಲಿಗೆ ಅರಿಶಿನ ಕುಂಕುಮ ಹಾಕಬೇಕಾದ್ರೆ ಎಷ್ಟು ಒಳ್ಳೆ ಆಚರಣೆ ಅಲ್ವಾ ಅಂತ ಅನಿಸುತ್ತೆ. ಅದರ ಹಿಂದಿನ ಸಾಂಪ್ರದಾಯಿಕ ಕಾರಣಗಳು ಏನೇ ಇರಬಹುದು, ಆದರೆ ನನಗೇನು ಅನಿಸುತ್ತೆ ಅಂದರೆ, ನಾವೇನಿವಾಗ ಬೆಳಗ್ಗೆ ವಾಕಿಂಗು, ಜಾಗಿಂಗು, ಎಕ್ಸಸೈಸ್, ಯೋಗ ಅಂತೆಲ್ಲ ಮಾಡ್ತೀವಿ, ಅದೆಲ್ಲ ಅಂಗಳ ಗುಡಿಸಿ ತೊಳೆದು ಒರೆಸಿ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಬಿಡೋದ್ರಲ್ಲೇ ಆಗುತ್ತೆ ಅಂತ. ಯಾಕಂದರೆ ಕಸ ಗುಡಿಸ್ಬೇಕಾದ್ರೆ ಬಗ್ಗಿ ಗುಡಿಸ್ತೀವಿ, ಕೈ ಆಡಿಸ್ತಿರ್ತೀವಿ, ಅಂಗಳ ತೊಳಿಬೇಕಾದ್ರೆ ಅಥವಾ ನೀರನ್ನು ಹೊರಗೆ ಹಾಕಬೇಕಾದ್ರೆ ಕುಕ್ಕರ್ ಗಾಲಲ್ಲಿ ಕೂತಿರ್ತೀವಿ, ಅರಿಶಿನ ಕುಂಕುಮ ರಂಗೋಲಿ ಹಾಕಬೇಕಾದ್ರೆ ಕೂತ್ಕೊಂಡು ಹಾಕ್ತೀವಿ. ದೇಹಕ್ಕೆ ಬೇಕಾದ ಎಲ್ಲ ಮೂಮೆಂಟ್ಗಳು ಇಲ್ಲೇ ಆಗೋಗುತ್ತೆ. ಆಮೇಲೆ ಅವರು ಹೇಳಿರೋ ಸಮಯ ನೋಡಿ, ಬೆಳಗ್ಗೆ ಸಂಜೆ ಅಂಗಳ ಗುಡಿಸಿ ಅರಿಶಿನ ಕುಂಕುಮ ಹಾಕಿ ದೀಪ ಹಚ್ಚಬೇಕು ಅಂತ. ಯಾಕೆ ಬೆಳಗ್ಗೆ ಸಂಜೆನೇ ಅಂತ ಯೋಚನೆ ಮಾಡಿದರೆ, ನಮ್ಮ ದೇಹಕ್ಕೆ ಬೇಕಾದ ವಿಟಮಿನ್ ಡಿ ಸಪ್ಲಿಮೆಂಟ್ ಸೂರ್ಯನಿಂದ ಬರುತ್ತೆ. ಬೆಳಗ್ಗೆ ಮತ್ತು ಸಂಜೆಯ ವೇಳೆ ಬಿಸಿಲು ದೇಹಕ್ಕೆ ತಗುಲಿದ್ರೆ ಆರೋಗ್ಯಕರವಾಗಿರ್ತೀವಿ ಅಂತ. ಯಾಕಂದರೆ ಆ ಕಾಲದಲ್ಲಿ ಹೆಣ್ಮಕ್ಳು ಯಾವಾಗಲೂ ಮನೆಯೊಳಗೆ ಇರ್ತಿದ್ರು. ಅಟ್ಲೀಸ್ಟ್ ಈ ನೆಪದಲ್ಲಾದರೂ ಅವರನ್ನು ಸೂರ್ಯನ ಕಿರಣಗಳು ಸೋಕಲಿ ಅಂತ. ನಿಮಗೇನಾದರೂ ಬೇರೆ ಕಾರಣಗಳು ಇರಬಹುದು ಅಂತ ಏನಾದರೂ ಅನಿಸುತ್ತಾ, ಅಥವಾ ನಾನು ಯೋಚನೆ ಮಾಡಿರೋ ರೀತಿಯಲ್ಲಿ ಏನಾದರೂ ತಪ್ಪಿದೆಯಾ?